ರಾಜಲಕ್ಷ್ಮಿ ಅಜ್ಜಿಯ ನೀಚ ಕೃತ್ಯ ಕೇಳಿ ಇಡೀ ಹೆಗ್ಡೆ ನಿವಾಸವೇ ಕಂಗೆಡುತ್ತದೆ. ಗಾಯಗೊಂಡ ಅಭಿಯನ್ನು ಮನೆಯೊಳಗೆ ಕರೆತಂದಾಗ ಜಾನು ಕಣ್ಣೀರು ಹಾಕುತ್ತಾ ಅವನ ಗಾಯಕ್ಕೆ ಮದ್ದು ಹಚ್ಚುತ್ತಾಳೆ. ಬೆಳಿಗ್ಗೆಯಾಗುತ್ತಲೇ ಅಭಿಜಿತ್ ಅಜ್ಜಿಗೆ ಫೋನು ಮಾಡುತ್ತಾನೆ. ಅಜ್ಜಿ, ನಿಮ್ಮ ಆಸ್ತಿ, ನಿಮ್ಮ ಅಹಂಕಾರ ಎಲ್ಲವನ್ನೂ ಇಟ್ಕೊಳ್ಳಿ ನೀವೇ. ಜಾನು ಪ್ರಾಣ ತೆಗೆಯಲು ಹೋದ ಕ್ಷಣದಲ್ಲೇ ನೀವು ನನ್ನ ಪಾಲಿಗೆ ಸತ್ತು ಹೋದ್ರಿ ಎಂದು ಹೇಳಿ ಸಂಬಂಧ ಕಡಿದುಕೊಳ್ಳುತ್ತಾನೆ. ನಂತರ ಜಾನುವಿನ ಮುಂದೆ ಬಂದು, ಜಾನು, ನಿನಗೆ ನಾನು ಈ ಜನ್ಮದಲ್ಲಿ ಬೇಕೋ ಬೇಡವೋ ಅದು ನಿನ್ನ ನಿರ್ಧಾರ. ಆದರೆ ನಿನ್ನ ರಕ್ಷಣೆ ಮಾಡುವುದು ನನ್ನ ಕರ್ತವ್ಯ. ನಾನು ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಇರುತ್ತೇನೆ ಎನ್ನುತ್ತಾನೆ. ಗಾಯಗೊಂಡ ಅಭಿಯ ಸೇವೆಯಲ್ಲಿ ಜಾನು ತನ್ನೆಲ್ಲ ಹಳೆಯ ನೋವನ್ನು ಮರೆಯುತ್ತಾಳೆ. ಜಾನು, ನನ್ನನ್ನು ಇಷ್ಟೊಂದು ಪ್ರೀತಿಸುವ ನೀನು ನನ್ನಿಂದ ದೂರ ಹೋದಾಗ ಎಷ್ಟು ನೊಂದಿರಬೇಡ ನೀನು ಎಂದು ಅಭಿ ಕಣ್ಣೀರು ಹಾಕಿದಾಗ ಜಾನು ಮೌನವಾಗಿ ಅವನ ಗಾಯಕ್ಕೆ ಮದ್ದು ಹಚ್ಚುತ್ತಾಳೆ. ಸಮರ್ಥ್ ಇವರಿಬ್ಬರನ್ನು ನೋಡಿ ಮನಸ್ಸಿನಲ್ಲೇ ನೊಂದುಕೊಂಡರೂ ಜಾನುವಿನ ಸಂತೋಷಕ್ಕಾಗಿ ತನ್ನ ಪ್ರೀತಿಯನ್ನು ಸ್ನೇಹಕ್ಕೆ ಅರ್ಪಿಸುತ್ತಾನೆ. ಇಡೀ ಹೆಗ್ಡೆ ಕುಟುಂಬ ಈಗ ಅಭಿಯನ್ನು ತಮ್ಮ ಅಳಿಯನಂತೆ ನೋಡಿಕೊಳ್ಳುತ್ತದೆ. ಬೆಂಗಳೂರಿನಲ್ಲಿ ಅಜ್ಜಿಯ ಕುತಂತ್ರಕ್ಕೆ ಬೇಸತ್ತು ಅನನ್ಯ ತಂದೆ ತಾಯಿಯನ್ನು ಕರೆದುಕೊಂಡು ಮಲೆನಾಡಿಗೆ ಬರುತ್ತಾಳೆ. ಹೆಗ್ಡೆ ನಿವಾಸದಲ್ಲಿ ಎಲ್ಲರೂ ಒಂದಾಗಿರುವುದನ್ನು ನೋಡಿ ಅವಳಿಗೆ ಸಮಾಧಾನವಾಗುತ್ತದೆ. ಅನನ್ಯ ಮತ್ತು ಸಮರ್ಥ್ ನಡುವೆ ಒಂದು ವಿಚಿತ್ರವಾದ ಅಣ್ಣ ತಂಗಿ ಬಾಂಡಿಂಗ್ ಶುರುವಾಗುತ್ತದೆ. ಇಬ್ಬರು ಸೇರಿ ಅಭಿ ಜಾನು ಪುನರ್ಮಿಲನಕ್ಕೆ ಮಾಸ್ಟರ್ ಪ್ಲಾನ್ ಮಾಡುತ್ತಾರೆ. ಇದೇ ಸಮಯದಲ್ಲಿ ಸಮರ್ಥನ ಅತ್ತೆ ಮಗಳು ಕವನ ಹಳ್ಳಿಗೆ ಬರುತ್ತಾಳೆ. ಕೈಯಲ್ಲಿ ಲೇಟೆಸ್ಟ್ ಐಫೋನ್, ಕಾಲಿಗೆ ಹೈ ಹೀಲ್ಸ್ ಹಾಕಿಕೊಂಡು, ಛೀ, ಈ ಹಳ್ಳಿಯಲ್ಲಿ ಹೇಗೆ ಇರ್ತಾರೋ ಎಂದು ಮೂಗು ಮುರಿಯುತ್ತಾ ಎಂಟ್ರಿ ಕೊಡುತ್ತಾಳೆ. ಅವಳಿಗೆ ಸಮರ್ಥನ ಮೇಲೆ ಕಣ್ಣು. ಆದರೆ ಸಮರ್ಥ್ ಜಾನುವನ್ನು ಇಷ್ಟಪಡುತ್ತಿದ್ದ ವಿಷಯವನ್ನು ಕೇಳಿ ಪುಟ್ಟಕ್ಕನ ಮೂಲಕ ಅವಳಿಗೆ ತಿಳಿಯುತ್ತದೆ. ಪುಟ್ಟಕ್ಕ ತನ್ನ ಕ್ರಶ್ ಅಭಿಯನ್ನು ಜಾನು ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿದು ಸಿಟ್ಟಾಗಿರುತ್ತಾಳೆ. ಪುಟ್ಟಕ್ಕ ಮತ್ತು ಕವನ ಸೇರಿ ಜಾನುಗೆ ಕಾಟ ಕೊಡಲು ಸ್ಕೆಚ್ ಹಾಕುತ್ತಾರೆ. ಕವನ, ಹೇ ಜಾನು, ಹೋಗಿ ನನಗೊಂದು ಬ್ಲ್ಯಾಕ್ ಕಾಫಿ ತಗೊಂಡು ಬಾ, ಶುಗರ್ ಫ್ರೀ ಇರಲಿ. ಅನನ್ಯ, ನೋಡು ಸ್ವೀಟಿ, ಇದು ಮಲೆನಾಡು, ಇಲ್ಲಿ ಬೆಲ್ಲದ ಕಾಫಿ ಕುಡಿಯೋದು ಸಂಪ್ರದಾಯ. ನಿನಗೆ ಬ್ಲ್ಯಾಕ್ ಕಾಫಿಯೇ ಬೇಕು ಅಂದರೆ ಆ ಅಡಿಕೆ ತೋಟದಲ್ಲಿ ಕಪ್ಪು ಇರುವೆಗಳು ಇವೆ, ಅದನ್ನೇ ಹಿಡಿದು ಕಷಾಯ ಮಾಡಿಕೊಡ್ತೀನಿ, ಕುಡಿತೀಯಾ? ಅನನ್ಯಾಳ ಮಾತು ಕೇಳಿ ಕವನ ಮುಖ ಸಣ್ಣದಾಗುತ್ತದೆ. ಅಭಿ ಈಗ ಪಕ್ಕಾ ಹಳ್ಳಿಯವನಂತೆ ಪಂಚೆ ಉಟ್ಟು ಅಡಿಕೆ ತೋಟದಲ್ಲಿ ಕೆಲಸ ಮಾಡುತ್ತಿರುತ್ತಾನೆ. ಜಾನು ಅವನಿಗೆ ಬುತ್ತಿ ತಂದಾಗ ಇಬ್ಬರ ನಡುವೆ ಕಣ್ಣಲ್ಲೇ ಪ್ರೇಮ ಸಂಭಾಷಣೆ ನಡೆಯುತ್ತದೆ. ಜಾನು, ಈ ಮಲೆನಾಡಿನ ಮಳೆಗಿಂತ ನಿನ್ನ ಪ್ರೀತಿಯೇ ಹೆಚ್ಚು ತಂಪು ಎಂದು ಅಭಿ ರೇಗಿಸುತ್ತಾನೆ. ಅನನ್ಯ, ನೋಡು ಸಮರ್ಥಣ್ಣ, ನನ್ನ ಅಣ್ಣ ಈಗ ಮಣ್ಣಿನ ಮಗನಾಗಿದ್ದಾನೆ. ಇವರಿಬ್ಬರನ್ನು ನೋಡಿದರೆ ಖುಷಿಯಾಗುತ್ತೆ ಅಲ್ವಾ? ಸಮರ್ಥ್, ಖಂಡಿತ ಅನನ್ಯ, ನಿನ್ನ ಅಣ್ಣನ ಈ ಬದಲಾವಣೆ ಅದ್ಭುತ. ಜಾನುಗೆ ಈಗಲಾದರೂ ನೆಮ್ಮದಿ ಸಿಕ್ಕಿತಲ್ಲ, ಅದೇ ಸಾಕು. ಅನನ್ಯ ಮತ್ತು ಸಮರ್ಥ್ ಅಣ್ಣ ತಂಗಿಯರಂತೆ ಇಡೀ ಮನೆಯ ಜವಾಬ್ದಾರಿ ಹೊತ್ತುಕೊಂಡು ಕವನ ಮತ್ತು ಪುಟ್ಟಕ್ಕನ ಪ್ಲ್ಯಾನ್ಗಳನ್ನು ಫೇಲ್ ಮಾಡುತ್ತಾ ಸಾಗುತ್ತಾರೆ. ಜಾನು ಶಾಲೆಯಿಂದ ಬರುತ್ತಿರುವಾಗ ಅವಳನ್ನು ಅವಮಾನಿಸಲು ಕವನ ಒಂದು ಪ್ಲ್ಯಾನ್ ಮಾಡುತ್ತಾಳೆ. ತೋಟದ ಹಾದಿಯಲ್ಲಿ ಒಂದು ಕಡೆ ಕೆಸರು ತುಂಬಿದ ಹೊಂಡವಿರುತ್ತದೆ. ಅದರ ಮೇಲೆ ಒಣಗಿದ ಎಲೆಗಳನ್ನು ಮುಚ್ಚಿ ಜಾನು ಅಲ್ಲಿ ಕಾಲಿಟ್ಟು ಬೀಳುವಂತೆ ಮಾಡುತ್ತಾಳೆ. ದೂರದಲ್ಲಿ ಪುಟ್ಟಕ್ಕನ ಜೊತೆ ನಿಂತು ಮೊಬೈಲ್ನಲ್ಲಿ ವಿಡಿಯೋ ಮಾಡಲು ಕವನ ಕಾಯುತ್ತಿರುತ್ತಾಳೆ. ಆದರೆ ಇದನ್ನು ಮೊದಲೇ ಗಮನಿಸಿದ ಅನನ್ಯ ಜಾನು ಬರುವ ಮೊದಲೇ ಅವಳನ್ನು ಬೇರೆ ಹಾದಿಯಲ್ಲಿ ಕಳಿಸುತ್ತಾಳೆ. ಅಷ್ಟರಲ್ಲಿ ಅತ್ತ ಕಡೆಯಿಂದ ಫೋನ್ ನೋಡುತ್ತಾ ಸ್ಟೈಲ್ ಆಗಿ ಬರುತ್ತಿದ್ದ ಕವನಾಳನ್ನು ಸಮರ್ಥ್ ಕೂಗಿ ಕರೆಯುತ್ತಾನೆ. ಸಮರ್ಥ್, ಕವನ, ಅಲ್ಲಿ ಹೋಗಬೇಡ, ಅದು... ಸಮರ್ಥ್ ಮಾತು ಮುಗಿಸುವ ಮೊದಲೇ ಕವನ ಓ ಮೈ ಗಾಡ್ ಎಂದು ಕೂಗುತ್ತಾ ತಾನೇ ಅಗೆದ ಕೆಸರು ಗುಂಡಿಗೆ ಬೀಳುತ್ತಾಳೆ. ಅವಳ ಬಣ್ಣದ ಬಟ್ಟೆ, ಮುಖ ಎಲ್ಲ ಕೆಸರುಮಯ. ಅನನ್ಯ ನಗುತ್ತಾ ಬಂದು, ಅಯ್ಯೋ ಕವನ, ಬೇರೆಯವರಿಗೆ ಗುಂಡಿ ತೋಡಿದರೆ ನಾವೇ ಬೀಳ್ತೀವಿ ಅನ್ನೋದು ಹಳ್ಳಿಗಾದೆ, ನಿನಗೆ ಗೊತ್ತಿರಲಿಲ್ವಾ? ಇರ್ಲಿ ಬಿಡು, ಈಗ ನೀನು ಮಲೆನಾಡಿನ ಮಣ್ಣಿನ ಮಗಳು ಥರ ಕಾಣಿಸ್ತಿದ್ದೀಯ. ಇತ್ತ ಸಮರ್ಥ್ ಮತ್ತು ಅಭಿ ಕೂಡ ನಗು ತಡೆಯಲಾರದೆ ಮುಖ ತಿರುಗಿಸಿಕೊಳ್ಳುತ್ತಾರೆ. ಕವನ ಸಿಟ್ಟಿನಿಂದ ಉರಿಯುತ್ತಾಳೆ. ಕವನ ಹೇಗಾದರೂ ಮಾಡಿ ಸಮರ್ಥನ ಮನಸ್ಸು ಗೆಲ್ಲಲು ಒಂದು ದಿನ ಅವನ ಜೊತೆ ತೋಟಕ್ಕೆ ಹೋಗುತ್ತಾಳೆ. ಸಮರ್ಥ್ ಅವಳಿಗೆ ಕಾಫಿ ಗಿಡಗಳ ಬಗ್ಗೆ ವಿವರಿಸುತ್ತಾನೆ. ಕವನ, ಸಮರ್ಥ್, ಐ ಥಿಂಕ್ ಈ ಗಿಡಗಳಿಗೆ ಸ್ವಲ್ಪ ಪರ್ಫ್ಯೂಮ್ ಹೊಡೆದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ ಅಲ್ವಾ? ಏನೋ ಒಂಥರ ಮಣ್ಣಿನ ವಾಸನೆ ಬರ್ತಿದೆ. ಸಮರ್ಥ್,
ಹಣೆ ಚಚ್ಕೊಳ್ಳುತ್ತಾ, ಕವನ, ಇದು ತೋಟ, ಇಲ್ಲಿನ ಮಣ್ಣಿನ ವಾಸನೆಯೇ ಪರ್ಫ್ಯೂಮ್. ಸರಿ ಬಾ, ಅತ್ತೆ ಹೇಳಿದ್ದಾರೆ ಅಂತ ನಿನಗೆ ಅಡಿಕೆ ಸುಲಿಯೋದು ಹೇಗೆ ಅಂತ ಹೇಳಿಕೊಡ್ತೀನಿ. ಸಮರ್ಥ್ ಕೈಯಲ್ಲಿ ದೊಡ್ಡ ಚಾಕು ಹಿಡಿದು ವೇಗವಾಗಿ ಅಡಿಕೆ ಸುಲಿಯುತ್ತಿದ್ದರೆ ಕವನ ಅಸಹ್ಯ ಪಡುತ್ತಾ ಒಂದು ಅಡಿಕೆಯನ್ನು ಕೈಗೆತ್ತಿಕೊಳ್ಳುತ್ತಾಳೆ. ಕವನ, ವಾಟ್, ಇಷ್ಟು ಹಾಡಾಗಿದೆಯಲ್ಲ, ನನ್ನ ಉಗುರು ಹಾಳಾಗುತ್ತೆ. ಸಮರ್ಥ್, ನಿನಗೆ ಟೇಸ್ಟ್ ಇಲ್ಲ. ಜಾನು ತರಹದ ಹಳ್ಳಿ ಹುಡುಗಿನ ಇಷ್ಟಪಡ್ತಾ ಇದೆಯಾ? ನನ್ನ ನೋಡು, ಎಷ್ಟು ಗ್ಲಾಮರಸ್ ಆಗಿ ಇದ್ದೀನಿ. ಸಮರ್ಥ್ ಸುಮ್ಮನೆ ನಗುತ್ತಾ ಅವಳ ಹಿಂದಿದ್ದ ಒಂದು ಮರದ ಕಡೆಗೆ ಬೆರಳು ತೋರಿಸುತ್ತಾನೆ. ಅಲ್ಲಿ ಒಂದು ದೊಡ್ಡ ಕೋತಿ ಕವನಗಳ ಬ್ಯಾಗ್ ಎಳೆದಾಡುತ್ತಿರುತ್ತದೆ. ಸಮರ್ಥ್, ಕವನ, ನಿನ್ನ ಗ್ಲಾಮರ್ ನೋಡಿ ಆ ಕೋತಿ ನಿನ್ನ ಬ್ಯಾಗ್ ತಗೊಂಡು ಓಡ್ತಿದೆ ನೋಡು. ಕವನ, ಮಮ್ಮಿ ಸಾರಿ ಸಮರ್ಥ್ ಎಂದು ಕಿರುಚುತ್ತಾ ಸಮರ್ಥ್ನನ್ನೇ ಅಪ್ಪಿಕೊಳ್ಳುತ್ತಾಳೆ. ಸಮರ್ಥ್ ಅವಳನ್ನು ಬಿಡಿಸಿಕೊಳ್ಳಲು ಕಷ್ಟಪಡುತ್ತಿದ್ದರೆ ದೂರದಿಂದ ಪುಟ್ಟಕ್ಕ, ಇದು ನನ್ನ ಸಮರ್ಥಣ್ಣ, ಬಿಡು ಅವನ್ನ ಎಂದು ಜಗಳಕ್ಕೆ ಬರುತ್ತಾಳೆ. ಕವನ ಪುಟ್ಟಕ್ಕಂಗೆ ಗುರಾಯಿಸುವ ಒಂದು ಲುಕ್ ಕೊಟ್ಟಾಗ ಅವಳು ಅಲ್ಲಿಂದ ಸಾರಿ ಸಾರಿ ಅಂತ ತಲೆ ಕೆರೆದುಕೊಂಡು ಅಲ್ಲಿಂದ ಹೋಗುತ್ತಾಳೆ. ಇದೇ ಸಮಯ ನೋಡಿಕೊಂಡು ಸಮರ್ಥ್ ಅವಳಿಂದ ಬಿಡಿಸ್ಕೊಂಡು ಹೋಗಿರುತ್ತಾನೆ. ಕವನ, ಶಿಟ್, ತಪ್ಪಿಸ್ಕೊಂಡ್ಬಿಟ್ಟ. ಹೇಗಾದರೂ ನನ್ನ ಪ್ರೀತಿಯಲ್ಲಿ ಬೀಳಿಸ್ಕೊಂಡು ಹೆಗ್ಡೆ ಮನೆಯವರನ್ನು ಕಸಿದುಕೊಳ್ಳೋಣ ಅನ್ಕೊಂಡೆ. ಇವನು ಆ ಗುಗ್ಗು ಜಾನೂನ ಇಷ್ಟಪಡುತ್ತಿದ್ದಾನೆ ಅಂತ ಅಲ್ಲಿಂದ ಹೋಗುತ್ತಾಳೆ. ಸಂಜೆ ಮನೆಯ ಜಗಲಿಯ ಮೇಲೆ ಜಾನು ಕುಳಿತು ಮಕ್ಕಳ ಪೇಪರ್ ತಿದ್ದುತ್ತಿರುತ್ತಾಳೆ. ಅಲ್ಲಿಗೆ ಬಂದ ಅಭಿ ಅವಳಿಗೆ ಬಿಸಿ ಬಿಸಿ ಕಷಾಯ ತಂದು ಕೊಡುತ್ತಾನೆ. ಅಭಿ, ನೋಡು ಜಾನು, ಈಗ ನಾನು ಮಲೆನಾಡಿನ ಅಡುಗೆ ಕಲಿಯುತ್ತಿದ್ದೇನೆ. ಇದು ನಾನು ಮಾಡಿದ್ದು, ಕುಡಿದು ನೋಡು. ಜಾನು ಒಂದು ಸಿಪ್ ಕುಡಿದು ಮುಖ ಸೊಟ್ಟಗೆ ಮಾಡುತ್ತಾಳೆ. ಜಾನು, ಏನು ಅಭಿ, ಸಕ್ಕರೆ ಬದಲು ಉಪ್ಪು ಹಾಕಿದ್ದೀರಾ? ಅಭಿ ನಗುತ್ತಾ, ನಮ್ಮಿಬ್ಬರ ಜೀವನದಲ್ಲಿ ತುಂಬ ಸಿಹಿ ಇತ್ತು ಜಾನು, ಸ್ವಲ್ಪ ಉಪ್ಪಿದ್ರೆ ಲೈಫ್ ಬ್ಯಾಲೆನ್ಸ್ ಆಗುತ್ತೆ ಅಲ್ವಾ? ಜಾನು ನಗುತ್ತಾ ಅವನ ಕಡೆ ನೋಡುತ್ತಾಳೆ. ಆ ಕ್ಷಣದಲ್ಲಿ ಇಬ್ಬರ ನಡುವೆ ಮೊದಲಿನ ಪ್ರೀತಿ ಮತ್ತೆ ಚಿಗುರೊಡೆಯುತ್ತದೆ. ಇದನ್ನು ಕಂಡು ಅನನ್ಯ ಮತ್ತು ಸಮರ್ಥ್ ಹೈಫೈ ಮಾಡಿಕೊಳ್ಳುತ್ತಾರೆ. ಹೆಗ್ಡೆ ನಿವಾಸದಲ್ಲಿ ಒಂದು ದಿನ ದೊಡ್ಡ ಮಟ್ಟದ ಔತಣಕೂಟನ ಏರ್ಪಾಡಾಗಿರುತ್ತದೆ. ಸಾವಿತ್ರಮ್ಮ ಜಾನುಗೆ ಮಲೆನಾಡಿನ ಶೈಲಿಯ ನಾಟಿ ಕೋಳಿ ಸಾರು ಮತ್ತು ಕಡುಬು ಮಾಡುವ ಜವಾಬ್ದಾರಿ ಕೊಡುತ್ತಾರೆ. ಇದನ್ನು ಬಳಸಿಕೊಂಡು ಜಾನುವನ್ನು ಮನೆಯವರ ಮುಂದೆ ಕೆಟ್ಟವಳನ್ನಾಗಿ ಮಾಡಲು ಕವನ ಮತ್ತು ಪುಟ್ಟಕ್ಕ ಒಂದು ಸ್ಕೆಚ್ ಹಾಕುತ್ತಾರೆ. ಜಾನು ಅಡುಗೆ ಮಾಡಿ ಮುಗಿಸಿದ ಮೇಲೆ ಕವನ ಯಾರಿಗೂ ತಿಳಿಯದಂತೆ ಅಡುಗೆ ಮನೆಗೆ ನುಗ್ಗಿ ಸಾರಿಗೆ ಅತಿಯಾಗಿ ಉಪ್ಪು ಮತ್ತು ಖಾರ ಸುರಿಯಬೇಕು ಎಂಬುದು ಇವರ ಉದ್ದೇಶ. ಜಾನು ಅಡುಗೆ ಮುಗಿಸಿ ದೇವಸ್ಥಾನಕ್ಕೆ ಹೋದಾಗ ಕವನ ಮತ್ತು ಪುಟ್ಟಕ್ಕ ಮೆಲ್ಲಗೆ ಅಡುಗೆ ಮನೆಗೆ ನುಗ್ಗುತ್ತಾರೆ. ಕವನ, ನೋಡು ಪುಟ್ಟಕ್ಕ, ಈ ಜಾನು ಮಾಡಿರೋ ಸಾರಿಗೆ ಈ ಇಡೀ ಡಬ್ಬ ಉಪ್ಪು ಸುರಿದು ಬಿಡ್ತೀನಿ. ಆಮೇಲೆ ಹೆಗ್ಡೆ ಫ್ಯಾಮಿಲಿ ಇದನ್ನ ತಿಂದರೆ ಜಾನುಗೆ ಸರಿಯಾಗಿ ಬೈತಾರೆ. ಕವನ ಅಂದುಕೊಂಡಂತೆ ಒಂದು ಡಬ್ಬ ಉಪ್ಪನ್ನು ಸಾರಿಗೆ ಸುರಿಯುತ್ತಾಳೆ. ಆದರೆ ಅವಸರದಲ್ಲಿ ಅವಳು ಸುರಿದದ್ದು ಸಕ್ಕರೆ, ಡಬ್ಬದ ಉಪ್ಪಲ್ಲ. ಅದು ಪಕ್ಕದಲ್ಲೇ ಇದ್ದ ಅಕ್ಕಿ ಹಿಟ್ಟು ಮತ್ತು ಅತಿಯಾದ ಮೆಣಸಿನ ಪುಡಿ. ಅಷ್ಟರಲ್ಲಿ ಅನನ್ಯ ಅಲ್ಲಿಗೆ ಬರುವುದನ್ನು ನೋಡಿ ಇಬ್ಬರು ಗಾಬರಿಯಿಂದ ಪಾತ್ರೆಗಳನ್ನು ಅದಲು ಬದಲು ಮಾಡಿ ಓಡಿ ಹೋಗುತ್ತಾರೆ. ಅವರಿಗೆ ಗೊತ್ತಿಲ್ಲದ ವಿಷಯವೆಂದರೆ ಅನನ್ಯ ಈಗಾಗಲೇ ಜಾನು ಮಾಡಿದ ಅಸಲಿ ಸಾರನ್ನು ಬೇರೆ ಪಾತ್ರೆಗೆ ಎತ್ತಿಟ್ಟು ಇವರಿಬ್ಬರಿಗಾಗಿಯೇ ಒಂದು ಸ್ಪೆಷಲ್ ಪಾತ್ರೆ ಇಟ್ಟಿದ್ದಳು. ಊಟಕ್ಕೆ ಎಲ್ಲರೂ ಕುಳಿತಾಗ ಕವನ ತುಂಬ ಖುಷಿಯಿಂದ ಜಾನುಗೆ ಬಡಿಸಲು ಹೇಳುತ್ತಾಳೆ. ಕವನ, ಸಮರ್ಥ್, ಇವತ್ತು ಜಾನು ತುಂಬ ಕಷ್ಟಪಟ್ಟು ಅಡುಗೆ ಮಾಡಿದ್ದಾಳೆ. ಮೊದಲು ನಾನು ಮತ್ತು ಪುಟ್ಟಕ್ಕ ಟೇಸ್ಟ್ ಮಾಡ್ತೀವಿ ಎಂದು ತಾನೇ ಬಡಿಸಿಕೊಳ್ಳುತ್ತಾಳೆ. ಒಂದು ತುತ್ತು ಬಾಯಿಗೆ ಇಟ್ಟಿದ್ದೇ ತಡ ಕವನಳ ಮುಖ ಕೆಂಪಾಗುತ್ತದೆ. ಕಣ್ಣಲ್ಲಿ ನೀರು ಬರಲು ಶುರು ಮಾಡುತ್ತದೆ. ಪುಟ್ಟಕ್ಕ, ಅಯ್ಯೋ ಕವನಕ್ಕ, ಇದು ಸಾರು ಅನ್ನಿಸ್ತಿಲ್ಲ, ಬೆಂಕಿ ಉಂಡೆ ತಿಂದ ಹಾಗೆ ಇದೆ. ಇಬ್ಬರು ನೀರು ನೀರು ಎಂದು ಕೂಗಾಡುತ್ತಾ ಇಡೀ ಮನೆ ತುಂಬ ಓಡಾಡುತ್ತಾರೆ. ಅನನ್ಯ ನಗುತ್ತಾ, ಏನಾಯ್ತು ಕವನ? ಜಾನು ಅಡುಗೆ ಅಂದರೆ ಅಷ್ಟು ಹಾಟ್ ಆಗಿರುತ್ತೆ ಅಲ್ವಾ ಅಂತ ನಿಂಗೆ ಗೊತ್ತಿರಲಿಲ್ವಾ? ಅಂದ ಹಾಗೆ ನೀವು ಅಡುಗೆ ಮನೆಗೆ ಹೋಗಿ ಏನು ಮಿಕ್ಸ್ ಮಾಡಿದ್ರಿ ಅಂತ ನಮಗೆಲ್ಲ ಗೊತ್ತು ಬಿಡಿ. ಸಮರ್ಥ್ ಮತ್ತು ಅಭಿ ಇಬ್ಬರು ಇದನ್ನು ನೋಡಿ ಜೋರಾಗಿ ನಗುತ್ತಾರೆ. ಸಾವಿತ್ರಮ್ಮನಿಗೆ ಇವರ ಕುತಂತ್ರ ಅರ್ಥವಾಗಿ ಕವನ ಮತ್ತು ಪುಟ್ಟಕ್ಕನಿಗೆ ಸರಿಯಾಗಿ ಕ್ಲಾಸ್ ತಗೋತಾರೆ. ಈ ಗಲಾಟೆಯ ನಡುವೆ ಅಭಿಜಿತ್ ಸಮರ್ಥನ ಬಳಿ ಬಂದು, ನನ್ನ ಹೆಂಡತಿಗೆ ತೊಂದರೆ ಕೊಡೋಕೆ ಬಂದವರಿಗೆ
ನೀನು ಸರಿಯಾಗಿ ಪಾಠ ಕಲಿಸಿದೆ ಸಮರ್ಥ್, ಥ್ಯಾಂಕ್ಸ್ ಎನ್ನುತ್ತಾನೆ. ಸಮರ್ಥ್, ಇದು ನನ್ನ ಮನೆ ಅಭಿ, ಇಲ್ಲಿ ಜಾನುಗೆ ಮಾತ್ರವಲ್ಲ ನಿನಗೂ ಅನ್ಯಾಯ ಆಗಲು ನಾನು ಬಿಡುವುದಿಲ್ಲ. ನಾವು ಕಾಂಪಿಟೇಟರ್ಸ್ ಆಗಿರ್ಬೋದು, ಆದರೆ ಶತ್ರುಗಳಲ್ಲ. ಇಬ್ಬರು ಕೈ ಕುಲುಕುವುದನ್ನು ನೋಡಿ ಜಾನುಗೆ ತುಂಬ ಸಂತೋಷವಾಗುತ್ತದೆ. ಇಷ್ಟೆಲ್ಲ ನಡೆಯುತ್ತಿರುವಾಗ ಹೆಗ್ಡೆ ನಿವಾಸದ ಮುಂದೆ ಒಂದು ಐಷಾರಾಮಿ ಕಾರು ಬಂದು ನಿಲ್ಲುತ್ತದೆ. ಕಾರಿನಿಂದ ಇಳಿಯುವುದು ಬೇರೆ ಯಾರೂ ಅಲ್ಲ, ರಾಜಲಕ್ಷ್ಮಿ ಅಜ್ಜಿ. ಅಜ್ಜಿ ಬರಿಗೈಯಲ್ಲಿ ಬಂದಿಲ್ಲ, ಜಾನುವಿನ ಶತ್ರು ಮಾಯಾಳನ್ನ ಕೂಡ ಕರೆತಂದಿದ್ದಾರೆ. ಹೆಗ್ಡೆ ನಿವಾಸದ ಮುಂದೆ ಅಜ್ಜಿಯ ಐಷಾರಾಮಿ ಕಾರು ಬಂದು ನಿಂತಾಗ ಇಡೀ ಊರೇ ಕುತೂಹಲದಿಂದ ನೋಡುತ್ತದೆ. ಕಾರಿನಿಂದ ರಾಜಲಕ್ಷ್ಮಿ ಅಜ್ಜಿ ಮತ್ತು ಮಾಡರ್ನ್ ಡ್ರೆಸ್ ಧರಿಸಿದ ಮಾಯಾ ಇಳಿಯುತ್ತಾರೆ. ಅಜ್ಜಿ, ಅಭಿ, ಈ ಹಳ್ಳಿಯ ತೊಟ್ಟಿಯಲ್ಲಿ ಏನು ಮಾಡ್ತಿದ್ದೀಯಾ ನೀನು? ಈ ಭಿಕ್ಷುಕಿ ಜಾನು ಜೊತೆ ಇರೋಕೆ ನಿನಗೆ ನಾಚಿಕೆ ಆಗಲ್ವಾ ಎಂದು ಮನೆಯ ಹೊಸ್ತಿಲಲ್ಲೇ ನಿಂತು ಕೂಗಾಡುತ್ತಾರೆ. ಮಾಯಾ ಮನೆಯೊಳಗೆ ಬಂದು ಜಾನುವನ್ನು ದೂಡಲು ಹೋಗುತ್ತಾಳೆ. ಮಾಯಾ, ನೋಡು ಜಾನು, ಅಭಿ ಈ ಸಿಟಿಯ ಕಿಂಗ್. ಅವನನ್ನ ನಿನ್ನ ಈ ಅಡಿಕೆ ತೋಟದಲ್ಲಿ ಕಟ್ಟಿ ಹಾಕೋಕೆ ನೋಡಬೇಡ, ಅವನು ನನಗೆ ಸೇರಬೇಕಾದವನು. ಆಗ ಮಧ್ಯಪ್ರವೇಶಿಸುವ ಸಮರ್, ಇದು ನಿಮ್ಮ ಸಿಟಿ ಆಫೀಸ್ ಅಲ್ಲ, ಹೆಗ್ಡೆ ನಿವಾಸ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದವರನ್ನು ನಾನು ಒಳಗೆ ಸೇರಿಸಲ್ಲ ಎಂದು ಎಚ್ಚರಿಕೆ ನೀಡುತ್ತಾನೆ. ಅಜ್ಜಿ ಬೇರೆ ದಾರಿ ಇಲ್ಲದೆ, ನಾನು ನನ್ನ ಮೊಮ್ಮಗನನ್ನು ಕರೆದುಕೊಂಡು ಹೋಗಲು ಬಂದವಳು, ಇಲ್ಲಿ ಅತಿಥಿಯಾಗಿ ಇರುತ್ತೇನೆ ಎಂದು ಹಠ ಮಾಡಿ ಮನೆಯೊಳಗೆ ಠಿಕಾಣಿ ಹೂಡುತ್ತಾರೆ. ಅಜ್ಜಿ ಮತ್ತು ಮಾಯಾ ಸೇರಿ ಜಾನುವನ್ನು ಕೆಲಸದವಳಂತೆ ನಡೆಸಿಕೊಳ್ಳಲು ಪ್ಲಾನ್ ಮಾಡುತ್ತಾರೆ. ಆದರೆ ಅನನ್ಯ ಅವರಿಗೆ ಸರಿಯಾದ ಪಾಠ ಕಲಿಸಲು ಸಿದ್ಧಳಾಗುತ್ತಾಳೆ. ಮಾಯಾ ತನ್ನ ಹೈ ಹೀಲ್ಸ್ ಹಾಕಿಕೊಂಡು ತೋಟದಲ್ಲಿ ವಾಕ್ ಮಾಡಲು ಹೋದಾಗ ಅನನ್ಯ ಮತ್ತು ಜಾನು ಅಲ್ಲಿಗೆ ಬರುತ್ತಾರೆ. ಅನನ್ಯ, ಬನ್ನಿ ಮಾಯಾ ಅವರೇ, ನಮ್ಮ ಹಳ್ಳಿ ನೋಡೋಕೆ ಬಹಳ ಚಂದ, ಈ ಕಡೆ ಬನ್ನಿ, ಶಾರ್ಟ್ ಕಟ್ ಇದೆ ಎಂದು ಕರೆದುಕೊಂಡು ಹೋಗುತ್ತಾಳೆ. ಅದು ಸರಿಯಾಗಿ ಸಗಣಿ ಮತ್ತು ಕೆಸರು ಮಿಶ್ರಣವಾಗಿದ್ದ ಜಾಗ. ಮಾಯಾಳ ಕಾಲು ಜಾರಿ ಅವಳು ಸಗಣಿಯ ಮೇಲೆ ಬೀಳುತ್ತಾಳೆ. ಜಾನು, ಅಯ್ಯೋ ಮಾಯಾ ಅವರೇ, ಸಿಟಿಯಲ್ಲಿ ಫೇಸ್ ಪ್ಯಾಕ್ ಹಾಕೋ ಥರ ನಮ್ಮ ಹಳ್ಳಿಯಲ್ಲಿ ನಾವು ಬಾಡಿ ಪ್ಯಾಕ್ ಮಾಡ್ತೀವಿ, ಇದು ನ್ಯಾಚುರಲ್ ಗ್ಲೋ ಕೊಡುತ್ತೆ ಎಂದು ಹಳ್ಳಿಯ ಭಾಷೆಯಲ್ಲಿ ಕಿಂಡಲ್ ಮಾಡುತ್ತಾಳೆ. ಮನೆಯಲ್ಲಿ ಅಜ್ಜಿ ತುಂಬ ದರ್ಪ ತೋರಿಸುತ್ತಾ, ನನಗೆ ಬೆಂಗಳೂರಿನ ಸ್ಟಾರ್ ಹೋಟೆಲ್ ಥರ ಊಟ ಬೇಕು ಎಂದು ಆರ್ಡರ್ ಮಾಡುತ್ತಾರೆ. ಜಾನು ಮತ್ತು ಅನನ್ಯ ಸೇರಿ ಅಜ್ಜಿಗೆ ಮಲೆನಾಡಿನ ಅತ್ಯಂತ ಖಾರವಾದ ಮೆಣಸಿನ ತಂಬುಳಿ ಮತ್ತು ಶುಂಠಿ ಕಷಾಯ ಮಾಡಿಕೊಡುತ್ತಾರೆ. ಅಜ್ಜಿ ಅದನ್ನು ಕುಡಿದು ಹೊಟ್ಟೆ ಉರಿಯಿಂದ ಅಮ್ಮೋ ಸತ್ತೆ ಎಂದು ಮನೆಯಲ್ಲೆಲ್ಲ ಓಡಾಡುತ್ತಾರೆ. ಅನನ್ಯ, ಅಜ್ಜಿ, ನಿಮ್ಮ ಮನಸ್ಸಿನಲ್ಲಿರೋ ವಿಷ ಕಮ್ಮಿ ಆಗಲಿ ಅಂತ ಈ ಮೆಡಿಸಿನ್ ಕೊಟ್ಟಿದ್ದು, ಈಗ ಸ್ವಲ್ಪ ಹೊಟ್ಟೆ ತಣ್ಣಗಾಗುತ್ತೆ ನೋಡಿ. ಮಾಯಾ ಅಭಿಯನ್ನು ಸೆಳೆಯಲು ರೊಮ್ಯಾಂಟಿಕ್ ಆಗಿ ಮಾತನಾಡಲು ಹೋದಾಗ ಅಭಿ ಅವಳನ್ನು ನಿರ್ಲಕ್ಷಿಸಿ ಸಮರ್ಥ್ನ ಜೊತೆ ಸೇರಿ ತೋಟದ ಕೆಲಸಕ್ಕೆ ಹೋಗುತ್ತಾನೆ. ನೋಡು ಮಾಯಾ, ನನಗೆ ಈಗ ಈ ಮಣ್ಣಿನ ವಾಸನೆ ಇಷ್ಟವಾಗ್ತಿದೆ, ನಿನ್ನ ಪರ್ಫ್ಯೂಮ್ ಅಲ್ಲ ಎಂದು ಮುಖಕ್ಕೆ ಹೊಳೆದಂತೆ ಹೇಳುತ್ತಾನೆ. ಕವನ ಮತ್ತು ಪುಟ್ಟಕ್ಕ ಕೂಡ ಈಗ ಅಜ್ಜಿ ಮಾಯಾ ತಂಡ ಸೇರಿಕೊಂಡು ಜಾನು ವಿರುದ್ಧ ದೊಡ್ಡ ಕುತಂತ್ರ ಮಾಡಲು ಸಿದ್ಧತೆ ನಡೆಸುತ್ತಾರೆ. ಊರಿನ ಗ್ರಾಮ ದೇವತೆಯ ಜಾತ್ರೆಯ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಾಡಾಗಿರುತ್ತದೆ. ಇಡೀ ಊರೇ ಅಲ್ಲಿ ನೆರೆದಿದೆ. ಮಾಯಾ ತನ್ನ ಮಾಡ್ರನ್ ಡ್ಯಾನ್ಸ್ ಮೂಲಕ ಸಮರ್ಥ್ ಮತ್ತು ಅಭಿಯನ್ನ ಇಂಪ್ರೆಸ್ ಮಾಡಲು ಇದೇ ಸರಿಯಾದ ಸಮಯ ಎಂದು ಅಂದುಕೊಳ್ಳುತ್ತಾಳೆ. ಮಾಯಾ ಮಿನಿ ಸ್ಕರ್ಟ್ ಧರಿಸಿ ಬಾಲಿವುಡ್ನ ಐಟಮ್ ಸಾಂಗ್ಗೆ ಡ್ಯಾನ್ಸ್ ಮಾಡಲು ಸ್ಟೇಜ್ ಹತ್ತುತ್ತಾಳೆ. ಅವಳ ಡ್ಯಾನ್ಸ್ ನೋಡಿ ಹಳ್ಳಿಯ ಹಿರಿಯರು ಮೂಗು ಮುರಿಯುತ್ತಾರೆ. ಮಾಯಾ, ನೋಡು ಜಾನು, ಇದನ್ನ ಡ್ಯಾನ್ಸ್ ಅಂತಾರೆ, ನಿನ್ನ ಹಳ್ಳಿ ಕುಣಿತ ಯಾರಿಗೂ ಬೇಡ. ಆದರೆ ಡ್ಯಾನ್ಸ್ ಮಾಡುವಾಗ ಸ್ಟೇಜ್ ಮೇಲೆ ಹಾಕಿದ್ದ ಹೂವಿನ ಹಾರಕ್ಕೆ ಅವಳ ಹೈ ಹೀಲ್ ಸಿಕ್ಕಿಬಿದ್ದು ಮಾಯಾ ಗುಬಕ್ಕನೆ ಕೆಳಗೆ ಬೀಳುತ್ತಾಳೆ. ಜನರೆಲ್ಲ ಅಯ್ಯೋ ಬಂತು ನೋಡಿ ಸಿಟಿ ಕೋತಿ ಎಂದು ನಗಲು ಶುರು ಮಾಡುತ್ತಾರೆ. ಮಾಯಾ ಮುಖ ಸಣ್ಣದಾಗಿ ಕೆಳಗೆ ಇಳಿಯುತ್ತದೆ. ಆಗ ಅನನ್ಯ ಮತ್ತು ಸಮರ್ಥ್ ಅನೌನ್ಸ್ ಮಾಡುತ್ತಾರೆ, ಈಗ ನಮ್ಮ ಊರಿನ ಮಲೆನಾಡಿನ ಹೆಮ್ಮೆ ನಮ್ಮ ಸಿಟಿ ಟೀಚರ್ ಜಾನು ಅವರಿಂದ ಸಾಂಪ್ರದಾಯಿಕ ನೃತ್ಯ. ಜಾನು ಕೆಂಪು ಬಣ್ಣದ ಇಳಕಲ್ ಸೀರೆ ಉಟ್ಟು ಮಲ್ಲಿಗೆ ಹೂ ಮುಡಿದು ವೇದಿಕೆಗೆ ಬರುತ್ತಾಳೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಎಂದು ಜಾನಪದ ಹಾಡಿಗೆ ಅವಳು ನೃತ್ಯ ಮಾಡಲು ಶುರು ಮಾಡಿದಾಗ ಇಡೀ ಊರೇ ಸ್ತಬ್ಧವಾಗುತ್ತದೆ.
ಅವಳ ಮುದ್ರೆಗಳು, ಕಣ್ಣಿನ ನೋಟ ನೋಡಿ ಅಭಿಜಿತ್ ಫಿದಾ ಆಗಿ ಬಿಡುತ್ತಾನೆ. ಅಭಿ ತನ್ನಲ್ಲೇ, ನಾನು ಇಷ್ಟು ದಿನ ಕೇವಲ ಜಾನುವಿನ ರೂಪ ನೋಡಿದ್ದೆ, ಅವಳಲ್ಲಿರೋ ಈ ಅದ್ಭುತ ಕಲೆ ನೋಡಿರಲಿಲ್ಲ. ಸಮರ್ಥ್ ಕೂಡ ಭಾವುಕನಾಗಿ ಚಪ್ಪಾಳೆ ತಟ್ಟುತ್ತಾನೆ. ಜಾನು ಡ್ಯಾನ್ಸ್ ಮುಗಿಸಿದಾಗ ಇಡೀ ಊರೇ ಎದ್ದು ನಿಂತು ಗೌರವ ಸಲ್ಲಿಸುತ್ತದೆ. ಅಜ್ಜಿ ಮತ್ತು ಮಾಯಾ ಸೇರಿ ಜಾನುವಿನ ಸೀರೆಗೆ ಯಾರೂ ಕಾಣದಂತೆ ಪಿನ್ ಚುಚ್ಚಿ ಅವಮಾನ ಮಾಡಬೇಕು ಅಂದುಕೊಂಡಿರುತ್ತಾರೆ. ಆದರೆ ಪುಟ್ಟಕ್ಕನ ತುಂಟಾಟದಿಂದ ಆ ಪಿನ್ ಅಜ್ಜಿಯ ಸೀರೆಗೆ ಚುಚ್ಚಿಕೊಳ್ಳುತ್ತದೆ. ವೇದಿಕೆ ಬಳಿ ಹೋಗುವಾಗ ಸೀರೆ ಸಿಕ್ಕಿಬಿದ್ದು ಎಡವಟ್ಟು ಮಾಡಿಕೊಳ್ಳುತ್ತಾರೆ. ಅನನ್ಯ ಮೈಕ್ನಲ್ಲಿ, ನೋಡಿ ಜನರೇ, ಕೆಲವರು ಕೆಡಕು ಬಯಸಲು ಬಂದು ತಾವೇ ಎಡುವುತ್ತಿದ್ದಾರೆ. ಇದು ನಮ್ಮ ಮಲೆನಾಡಿನ ದೇವಿಯ ಮಹಿಮೆ ಎಂದು ಹೇಳುತ್ತಾಳೆ. ಕಾರ್ಯಕ್ರಮ ಮುಗಿದ ಮೇಲೆ ಕತ್ತಲಲ್ಲಿ ಜಾನು ದೀಪ ಹಿಡಿದು ಬರುತ್ತಿರುವಾಗ ಅಭಿ ಅವಳನ್ನು ತಡೆಯುತ್ತಾನೆ. ಅಭಿ, ಜಾನು, ಇವತ್ತು ನೀನು ಕೇವಲ ಡ್ಯಾನ್ಸ್ ಮಾಡಲಿಲ್ಲ, ನನ್ನ ಹೃದಯವನ್ನೇ ಗೆದ್ದು ಬಿಟ್ಟೆ. ಮಾಯಾ 1000 ಡ್ಯಾನ್ಸ್ ಮಾಡಿದ್ರೂ ನಿನ್ನ ಈ ಒಂದು ನಗುವಿಗೆ ಸಾಟಿ ಇಲ್ಲ. ಜಾನು ಕಿರುನಗೆಯೊಂದಿಗೆ, ಬರೀ ಮಾತಿನಲ್ಲೇ ಗೆಲ್ಲಬೇಡಿ ಅಭಿ, ಆ ಅಜ್ಜಿ ಮತ್ತು ಮಾಯಾನ ಮೊದಲು ಇಲ್ಲಿಂದ ಕಳುಹಿಸಿ, ಆಮೇಲೆ ನೋಡೋಣ. ದೂರದಿಂದ ಇದನ್ನು ನೋಡುತ್ತಿದ್ದ ಮಾಯಾ ಹೊಟ್ಟೆ ಕಿಚ್ಚಿನಿಂದ ಕುದಿಯುತ್ತಾಳೆ. ಕವನ ಮತ್ತು ಪುಟ್ಟಕ್ಕ ಕೂಡ ತಮ್ಮ ಪ್ಲಾನ್ ಫ್ಲಾಪ್ ಆಗಿದ್ದಕ್ಕೆ ಒಬ್ಬರಿಗೊಬ್ಬರು ಜಗಳ ಮಾಡಿಕೊಳ್ಳುತ್ತಾರೆ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.